ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಏನು ಇವತ್ತು ಬೆಂಗಳೂರು ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬರತಕ್ಕಂಥ ನಯನ ಕಲಾ ಮಂದಿರದಲ್ಲಿ ಇವತ್ತು ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಸರ್ಕಾರ ಆಚರಣೆ ಮಾಡ್ತು. ಈ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮ ಜಗದ್ಗುರುಗಳಾದಂಥ ಶಾಂತ ಭೀಷ್ಮ ಚೌಡಯ್ಯನವರು ಆಗಮಿಸಿದ್ರು. ಜೊತೆಗೆ ಶಿವರಾಜ್ ತಂಗಡಗಿ ಅವರು ಕೂಡ ಆಗಮಿಸಿದರು. ಮತ್ತು ಅಂಬಿಗರ ಚೌಡಯ್ಯನವರ ನಿಗಮದ ಅಧ್ಯಕ್ಷರಾದಂಥ ಬಾಬುರಾವ್ ಚಿಂಚನ್ಸೂರ್ ಅವರು ಆಗಮಿಸಿದರು. ಜೊತೆಗೆ ಬಸವ ಕಲ್ಯಾಣದ ಮಾಲಾಡಿ ಬಿ ನಾರಾಯಣರಾವ್ ಅವರು ಆಗಮಿಸಿದರು. ಅನೇಕ ಮುಖಂಡರು ಇವತ್ತು ಆಗಮಿಸಿ ಭಾಳ ಅದ್ಧೂರಿಯಾಗಿ ಮತ್ತು ಯಶಸ್ವಿಯಾಗಿ ಬೆಂಗಳೂರು ನಗರದಲ್ಲಿ ಸರ್ಕಾರದ ವತಿಯಿಂದ ನಿಜಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಅದೇ ರೀತಿ ಇವತ್ತು ನಮ್ಮ ಅಂಬಿಗರ ಚೌಡಯ್ಯನವರ ಏನು ಜಯಂತ್ಯೋತ್ಸವವನ್ನು ಆಚರಣೆಯೊಂದಿಗೆ ಇವತ್ತು ಲೋಕಕ್ಕೆ ಒಂದು ಮಾದರಿಯಾದಂಥ ವಚನಗಳನ್ನು ಕೊಟ್ಟಂಥ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂದು ನಮ್ಮ ಸರ್ಕಾರಕ್ಕೂ ಕೂಡ ನಮ್ಮದೊಂದು ಆಗ್ರಹ ಇದೆ. ನಾವು ಕಲಬುರಗಿ ಜಿಲ್ಲೆಯ ಕೋಲಿ ಸಮಾಜ, ಗಂಗಾಮತ ಸಮಾಜ, ಅಂಬಿಗರ ಸಮಾಜದ ಮುಖಂಡರು. ಹಾಗಾಗಿ ನಮ್ಮ ಸರ್ಕಾರಕ್ಕೆ ಈ ವಾಹಿನಿಗಳ ಮೂಲಕ ನಾವು ಈ ಜಯಂತ್ಯೋತ್ಸವದ ನಿಮಿತ್ತ ಆಗ್ರಹವನ್ನು ಪಡಿಸ್ತೀವಿ. ಬರುವಂಥ ದಿನಗಳಲ್ಲಿ ಕೂಡಲೇ ನಮ್ಮ ವಿಧಾನಸೌಧದಲ್ಲಿ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪನೆ ಮಾಡಬೇಕು ಮತ್ತು ಅಂಬಿಗರ ಚೌಡಯ್ಯ ನಿಗಮಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಈ ವಾಹಿನಿ ಮೂಲಕ ಕೊಡಲು ಇಷ್ಟಪಡ್ತೀನಿ. ಅವ್ವನಗೌಡ ಪಾಟೀಲ್, ಕಲಬುರಗಿ.